ಆದ್ಯ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ. ಚನ್ನಗಿರಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಆಚರಿಸಲಿರುವ ಹಿಂದೂ ಏಕತಾ ಗಣೇಶನ ಉತ್ಸವವನ್ನು ಎಲ್ಲ ಸಮಾಜದವರು ಪಕ್ಷಭೇದವನ್ನು ಮರೆತು ಸಂಭ್ರಮದಿಂದ ಆಚರಿಸಬೇಕು ಎಂದು ಶಾಸಕ ಬಸವರಾಜ ಶಿವಗಂಗ ಹೇಳಿದರು. ಸೋಮವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಿಂದೂ ಏಕತಾ ಗಣೇಶ ಉತ್ಸವ ಸಮಿತಿಯ 2ನೇ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಬ್ಬದ ಆಚರಣೆ ಪಟ್ಟಣದ ಎಲ್ಲ ನಾಗರಿಕರ ಜವಾಬ್ದಾರಿಯಾಗಿದ್ದು ಯಾವುದೇ ವಿಘ್ನಗಳು ಬಾರದಂತೆ ಪೂಜೆಯನ್ನು ಸಲ್ಲಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿ CH ಶ್ರೀನಿವಾಸ್, C ನಾಗರಾಜ್, CKH ಮಹೇಶ್ವರಪ್ಪ, ಕೃಷ್ಣೋಪಾಧ್ಯಾಯ ಸೇರಿದಂತೆ ಚನ್ನಗಿರಿ ಪಟ್ಟಣದ 28 ಸಮಾಜಗಳ ಮುಖಂಡರು ಹಾಜರಿದ್ದರು. ತಾವೇನು ಇವತ್ತೆಲ್ಲ ಸಹಕಾರ ಮಾಡಿದಿರಿ. ನಾನು ಸದಾ ಕಳೆದ ಬಾರಿನೂ ಹೇಳ್ದಂಗೆ ನಿಮ್ಮೆಲ್ಲರ ಸಹಕಾರ ಜೊತೆ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ಚುನಾವಣೆ ಬರುತ್ತೆ ಹೋಗುತ್ತೆ, ಚುನಾವಣೆ ಮುಗಿಯುತ್ತೆ ಮತ್ತೆ ಬರುತ್ತೆ. ಪಕ್ಷ ಆ ಪಕ್ಷ ಈ ಪಕ್ಷ ಎಲ್ಲರೂ ಅವರವರ ಅಭಿಮಾನ ಪ್ರೀತಿಯಲ್ಲಿ ಭಾಗವಹಿಸೋದು ಸಹಜ ಗುಣ. ಚುನಾವಣೆ ಮುಗಿದ ಮೇಲೆ ನಾನು ನಿಮ್ಮೆಲ್ಲರಿಗೂ ಶಾಸಕ, ಎಲ್ರಿಗೂ ಆ ಓಟ್ ಹಾಕಿರೋರ್ಗೂ ಹಾಕಿದರೆ ಇರೋದು ಶಾಸಕನೇ ಅಂತ ಅವತ್ತು ಹೇಳ್ತಾ ಬಂದೀನಿ, ಇವತ್ತು ಹೇಳ್ತೀನಿ. ಯಾರೇ ಇದ್ರೂ ಯಾವುದೇ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು 28 ಸಮಾಜದವರು ಇವತ್ತು ಒಗ್ಗಟ್ಟಾಗಿದ್ದೀರಿ. ಈ ಒಗ್ಗಟ್ಟಿನ ಸಂಪೂರ್ಣ ಬೆಂಬಲ ಕೊಟ್ಟು ಒಂದು ವಿಶೇಷವಾಗಿ ಗಣಪತಿ ಹಬ್ಬನ ಅದ್ದೂರಿಯಾಗಿ ಮಾಡೋಣ. ಹೇಳಿದ್ರು ದುರ್ಗಕ್ಕೆ ಹೋಗ್ತಾರೆ, ದಾವಣಗೆರೆಗೆ ಹೋಗ್ತಾರೆ ಅಂತ. ದುರ್ಗ ದಾವಣಗೆರೆ ಎರಡನ್ನೂ ನೋಡೋ ಥರ ಚನ್ನಗಿರಿಲಿ ಮಾಡೋಕ್ಕೆ ಏನು ಬೇಕು ಎಲ್ಲ. ಆಮೇಲೆ ಇನ್ನೊಂದು ನಟರಾಜಣ್ಣ ಹೇಳ್ದಂಗೆ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ಬಿಡ್ತೀನಿ. ನೀವು ಯಾವ DJ ತರಿಸ್ಕೊಡ್ತೀರ ತರಿಸ್ಕೊಡ್ರಿ, ಪ್ರೊಟೆಕ್ಷನ್ ನಾನು ಕೊಡಿಸ್ತೀನಿ. ಅವ್ರಿಗೊಂದು ಚಾನ್ಸ್ ಕೊಟ್ಬಿಡೋದು. DJ ನೀವು ಯಾವ ತರಿಸ್ಕೊಡ್ತೀರ ತರಿಸ್ಕೊಡ್ರಿ, ಪೊಲೀಸ್ ಪ್ರೊಟೆಕ್ಷನ್ ಅದು ಎಷ್ಟಾದ್ರು ಬಾಕ್ಸ್ ಆಗಲಿ. ಅದೇ ಒಂದಲ್ಲಿ ಸಂಧಿ ಒಳಗೆ ಹೋಗ್ತೀವಲ್ಲ, ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ರು ಸೌಂಡ್ ಜಾಸ್ತಿ ಇಡಬೇಡ್ರಿ. ಆಮೇಲೆ ಹಳೆ ಮನೆಗಳು ಇರ್ತವೆ, ಆ ಒಂದು ವೈಬ್ರೇಟ್ ಬೀಡ್ಸಿಗೆ ಮನೆಗಳು ಬೀಳೋಂಥ ಸಂದರ್ಭಗಳು ಇರ್ತದೆ. ಆ ಒಂದು ವಿಘ್ನಗಳು ನಮಗೆ ಬರೋದು ಬೇಡ. ಆದಷ್ಟು ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಯಾವ ರೀತಿ ಸಹಕಾರ ಆಗುತ್ತೋ ಆ ರೀತಿ DJ ಪರ್ಮಿಷನ್ಗೆ ನಾವು ಸಿದ್ಧರಿದ್ದೀವಿ. ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡೋಣ. ಒಂದೇ ಸಾಕು, ಡಿವೈಡ್ ಆಗ್ತದೆ. ಒಂದೇ DJ ತರೋಣ. 2-3 ಆದ್ರೆ ಜನ ಡಿವೈಡ್ ಆಗ್ತಾರೆ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಒಂದು ಉತ್ತಮವಾದಂತ ಒಳ್ಳೆ DJನೇ. 2 DJ ಆಪೋಸಿಟ್ ಸೈಡ್ ಇಡೋಣ. ಮ್ಯೂಸಿಕ್ ಒಂದೇ ಸೇರಿ ಬರಬೇಕು, ಲಾಂಗ್ ಡಿಸ್ಟೆನ್ಸ್ ಸೆಂಟ್ರಿಗೆ ಬರುತ್ತೆ. ಒಂದು ವಿಶೇಷವಾಗಿ ಮಾಡೋಣ. ನಾನು ಅದು DJ ರೆಡಿ ಮಾಡ್ಕೊಡ್ತೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಆಮೇಲೆ ಈಗ ಅಧ್ಯಕ್ಷರು ಒಬ್ಬರೇ ಜವಾಬ್ದಾರಿ ತಗೊಳ್ತಾರೆ, ನಾನು ಒಬ್ಬನೇ ಜವಾಬ್ದಾರಿ ತಗೊಳ್ತೀನಿ ಅಂತ ಯಾರು ಒಬ್ರಿಗೆ ಜವಾಬ್ದಾರಿ ಬಿಡೋದು ಬೇಡ. ಯಾಕೆಂದ್ರೆ ಇದು ಗಣಪತಿ ಹಬ್ಬ, ಊರಿನ ಹಬ್ಬ ಇದ್ದಂಗೆ. ಹಿಂಗೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಆಚರಣೆ ಮಾಡ್ತೀವಲ್ಲ, ಆ ರೀತಿ ಆಚರಣೆ ಮಾಡೋಂಥ ಹಬ್ಬ. ಎಲ್ಲರೂ ವೈಯಕ್ತಿಕವಾಗಿ ಜವಾಬ್ದಾರಿ ತಗೊಳ್ರಿ. ಅಧ್ಯಕ್ಷ ಹೇಳಿದಂತೆ ಆವಾಗ ಸಮಾಜದ ಜನ ಏನು ಪೂಜೆಗಳು ಇಟ್ಟಿರ್ತೀರಲ್ಲ, ಅವರೇ ಜವಾಬ್ದಾರಿ ತಗೋಬೇಕು. ಅವತ್ತಿನ ಆಗುವಗಳಿಗೆ ತಮ್ಮದೇ ಜವಾಬ್ದಾರಿ ಇರಬೇಕು ಅನ್ನೋದು ನಂದೊಂದು ಮನವಿ. ಯಾಕೆಂದ್ರೆ ಆಗಲೇ ಅಧ್ಯಕ್ಷ ಭಾಳ ಸವಿಸ್ತಾರ ಚೆನ್ನಾಗಿ ಹೇಳಿದ್ದಾರೆ. ಯಾರೋ ಒಬ್ರು ಮಾತಾಡೋದು ಸುಮ್ಮನೆ ಜಾತಿ ಕಲಹ ಇನ್ನೊಂದು ಆಗೋದು ಬೇಡ. ನಾವು ಹೇಳಿದ್ರು ನಮ್ಮರಿಗೆ ಬೈದ್ರು ಅವ್ರಿಗೆ ಬೈದ್ರು ಅನ್ನೋದು ಬೇಡ. ಎಲ್ಲರೂ ಜವಾಬ್ದಾರಿಯಾಗಿ ತಗೊಂಡು ಮಾಡೋಣ. ನಾನು ಕಳೆದ ಬಾರಿ ಹೇಳಿದಂತೆ ಎಲ್ಲ ರೀತಿಯ ಸಹಕಾರ, ತನು ಮನ ಧನ ಎಲ್ಲ ರೀತಿಯ ಸಹಕಾರ ಜೊತೆಗೆ ಪೊಲೀಸ್ ಪ್ರೊಟೆಕ್ಷನ್ಸು ಎಲ್ಲದನ್ನು ಕೊಟ್ಟು ನಾನು ನಿಮ್ಮ ಜೊತೆಗೆ ಇರ್ಲಿ. ನಿಮ್ದು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸೌಂಡ್ ಜಾಸ್ತಿ ಇಡದಂಗೆ ಬಾರಮ್ಮ ಮುಂದಕ್ಕೆ ಹೋಗೋಣ ಅಂತೇಳಿ ನಾವೇ ತಪ್ಪಿಕೊಂಡು ಹೋಗ್ಬೇಕು. ಅಧ್ಯಕ್ಷರು ಉದ್ಘಾಟನಾ ಕಾರ್ಯಕ್ರಮ 27ನೇ ತಾರೀಕು, ಇದೇ 27ನೇ ತಾರೀಕು ಮಂಗಳವಾರ 1:30 ಧ್ವಜಾರೋಹಣ ಕಾರ್ಯಕ್ರಮ ಮಾನ್ಯ ಶಾಸಕರು, ಗೌರವ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಎಲ್ಲ ಸಮಾಜ ಮುಖಂಡರುಗಳು ಸಹ 27ನೇ ತಾರೀಕು ಮಂಗಳವಾರ 1 ಗಂಟೆಗೆ ಪೆಂಡಾಲ್ ಹತ್ರ ಸ್ಟೇಡಿಯಂನಲ್ಲಿ ಸೇರೋಣ ಅಂತಕ್ಕಂಥ ಮಾತನ್ನ ನಮ್ಮೆಲ್ಲರಿಗೂ ತಿಳಿಸ್ತೇನೆ. ಸ್ಟೇಡಿಯಂ ಕ್ರೀಡಾಂಗಣ ನಾವು ಸಹ ಸುಮಾರು 5 ವರ್ಷ ಕಳೆದ ಮೇಲೂ ನಾನು ಹೇಳಿದೆ, ಯುವಕರಲ್ಲಿ ಒಂದು ಆಸಕ್ತಿ ಮೂಡಲಿ, ನೀವು ಬಂದು ಜೊತೆಗೆ ಜಾಯಿನ್ ಆಗಿ ನಿಮ್ಗೆಲ್ಲ ಕೆಲಸಗಳನ್ನ ಸಂಪರ್ಕಗಳನ್ನ ಕಲಿಸ್ಕೊಡ್ತೀವಿ ಅಂತೇಳಿ. ಆದರೆ ಕೆಲವರು ಆ ಕೆಂಚಣ್ಣ ಹೇಳಿದಂಥ ಸಂದರ್ಭದಲ್ಲಿ ನಾನು ಕೆಲವರು ನಮ್ಮೆಲ್ಲ 28 ಸಮಾಜದಲ್ಲೂ ಕೆಲವು 2-3 ಜನ ಯುವಕರನ್ನು ಕೊಡ್ರಪ್ಪ ಅಂತ ನಾನು ಹೇಳಿದೆ. ಅವತ್ತೊಂದು ಟೈಮ್ ಕೊಟ್ಟು ಅವರು ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಅವರು ಒಂದೊಂದು ಕಾರ್ಯಕ್ರಮನ ಅವತ್ತಿನ ಪೂಜಾ ಕಾರ್ಯಕ್ರಮ ಯಾರ್ಯಾರಿತ್ತು ಆ ಸಮಾಜದ ಯುವಕರಿಗೆ ಜೋಡಣೆ ಮಾಡಿ 2 ವರ್ಷ ಮಾಡಿ 3 ವರ್ಷದಿಂದ ಮಾಯ ಆದ್ರು.
ಯಾಕೆ ಈ ರೀತಿ ಆಗ್ತದೆ ಅಂತಂದ್ರೆ ಇವತ್ತಿನ ಯುವಕರಿಗೆ ಶ್ರಮ ಹಾಕಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಅವರಲ್ಲಿಲ್ಲ. ಶ್ರಮ ಹಾಕಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದಲ್ಲಿ ಪರಿಶ್ರಮ ಹಾಕಬೇಕು ಅಂದ್ರೆ ಅವ್ರಿಗೆ ಒಂಥರ ಅಲರ್ಜಿ. ಆ ಯುವ ಶಕ್ತಿಗಳಲ್ಲಿ ಈ ಧಾರ್ಮಿಕ ವಿಚಾರಗಳನ್ನ ಕೆಳ ಹಂತದಲ್ಲಿ ನಾವು ಯಾವ ರೀತಿ ಮಾಡೋದ್ರಿಂದ ನಮ್ಮ ಸಮಾಜಗಳ ಸುಧಾರಣೆ ಆಗ್ತದೆ ಅಂತಕ್ಕಂಥ ಆ ಆಲೋಚನಾ ಶಕ್ತಿ ಅವರಲ್ಲಿಲ್ಲ. ಯಾರೋ ಮಾಡಿದ ಕಾರ್ಯಕ್ರಮದಲ್ಲಿ ಜೆಂಡನೋ ಒಂಚೂರು ಕೊಳ್ಳಿಗೊಂದು ನಮ್ಮ ಸಮವಸ್ತ್ರನೋ ಹಾಕೊಂಡು ಬಂದು ಜೈ ಜೈ ಎಂದು ಹೋಗ್ತಕ್ಕಂಥ ಭಾವನೆ ಇವತ್ತು ಬೆಳೆದು ಬಿಟ್ಟಿದೆ. ಏಕೆಂತಂದ್ರೆ ಧರ್ಮದೇ ಉಳಿಸ್ಬೇಕೇ ಹೊರತು ಧರ್ಮವನ್ನ ಕಾಪಾಡ್ತಕ್ಕಂಥ ನಾವು ಹಿರಿಯರೇನಿದ್ದೀವಿ, ನಮ್ಮ ಹುಡುಗರಿಗೆ ಹಿಂದಿರ್ತಕ್ಕಂಥ ಯುವಕರಿಗೆ ಮಾರ್ಗದರ್ಶನವನ್ನ ಮಾಡಬೇಕು. ಆ ಮಾರ್ಗದರ್ಶನ ಕಲ್ತ್ಕೊಳ್ಳೋದಕ್ಕೆ ಅವ್ರು ತಯಾರಿಲ್ಲ. ಅವ್ರಿಗೆ ಬೇರೆ ತರದ ಮಾರ್ಗದರ್ಶನ ಇದೆ, ಬೇರೆ ತರದ್ದು ಹೋಲೈಕೆಯ ಮಾರ್ಗದರ್ಶನ ಇದೆ ಅವರಿಗೆ. ಎಲ್ಲೋ ಏನೋ ಆಯ್ತು ಅಂದ್ರೆ ಕೂಗಾಡ್ತಾರೆ. ಇಲ್ಲಿ ಯಾರೋ ಮನೆಗೆ ಏನೋ ಆಗಿದ್ದು ಬರೋದು ಯಾವನು ಬರೋದು